ಪ್ರಜ್ವಲ್ ಕೇಸ್ನಲ್ಲಿ ತಳುಕು ಹಾಕಿಕೊಂಡ ಪ್ರೀತಂ ಗೌಡ ಹೆಸರು ಫೋಟೋಗಳನ್ನು ವೈರಲ್ ಮಾಡಿಸಿದ್ರ ಮಾಜಿ ಶಾಸಕ ಪ್ರೀತಂ ಗೌಡ. ಪ್ರಜ್ವಲ್ ಕೇಸ್ನಲ್ಲಿ ತಳುಕು ಹಾಕಿಕೊಂಡಿದೆ ಮಾಜಿ ಶಾಸಕ ಪ್ರೀತಂ ಗೌಡರ ಹೆಸರು. ಫೋಟೋಗಳನ್ನು ವೈರಲ್ ಮಾಡಿಸಿದ್ರ ಮಾಜಿ ಶಾಸಕ ಪ್ರೀತಂ ಗೌಡ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ 4ನೇ ಕೇಸ್ನಲ್ಲಿ ಪ್ರೀತಂ ಗೌಡರ ಹೆಸರು ತಳುಕು ಹಾಕಿಕೊಂಡಿದೆ. ನಿನ್ನೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ದಾಖಲಾಗಿದ್ದ 4ನೇ ಎಫ್ಐಆರ್ನಲ್ಲಿ ಸಂತ್ರಸ್ತೆಯಿಂದ ಹಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಕಿರಣ್, ಶರತ್, ಪ್ರೀತಂ ಗೌಡ ವೈರಲ್ ಮಾಡಿಸಿರುವುದಾಗಿ ಆರೋಪ ಮಾಡಿದ್ದಾಳೆ ಸಂತ್ರಸ್ತೆ. ಒಟ್ಟು 4 ಜನರ ಮೇಲೆ ದೂರನ್ನು ನೀಡಿದ್ದಾರೆ ಸಂತ್ರಸ್ತ ಮಹಿಳೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು SITಯಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ನೋಡಿ, ಈಗ 4ನೇ ಪ್ರಕರಣ ಇದು, 4ನೇ ಕೇಸ್. ಅದರಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡರ ಹೆಸರು ಉಲ್ಲೇಖ ಸಂತ್ರಸ್ತೆಯಿಂದ. FIRನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ ಪ್ರಜ್ವಲ್. ಮಧುಸೂದನ್, ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಇದು 4ನೇ FIR ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಆ ಒಂದು 4ನೇ FIRನಲ್ಲಿ ಪ್ರೀತಂ ಗೌಡ ಅವರ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸಂತ್ರಸ್ತೆ ಒಂದು ಸ್ಪಷ್ಟವಾದಂಥ ದೂರನ್ನು ಕೊಟ್ಟಿದ್ದಾರೆ. ನಾನು ಪ್ರಜ್ವಲ್ ರೇವಣ್ಣ ಅವರನ್ನ ಮಗನನ್ನ ಶಾಲೆಗೆ ಸೇರಿಸುವಂಥ ಉದ್ದೇಶದಿಂದ ಭೇಟಿಯಾದೆ. ಆ ಸಂದರ್ಭದಲ್ಲಿ ಅವರು ನನ್ನನ್ನು ಮಾತನಾಡಿಸಿದ್ರು, ನನ್ನ ನಂಬರನ್ನು ಕೂಡ ತೆಗೆದುಕೊಂಡಿದ್ರು. ನಾನು ಕೂಡ ಅವರಿಗೆ ನಂಬರನ್ನು ಕೊಟ್ಟಿದ್ದೆ. ಆ ನಂತರದಲ್ಲಿ ಅವರು ವಿಡಿಯೋ ಕಾಲನ್ನು ಮಾಡಲಿಕ್ಕೆ ಹೇಳ್ತಾರೆ. ಅವರು ವಿಡಿಯೋ ಕಾಲನ್ನು ಮಾಡ್ತಾರೆ, ನಾನು ಕೂಡ ಅವರೊಂದಿಗೆ ಮಾತನಾಡ್ತೀನಿ. ಅನಂತರದಲ್ಲಿ ಅವರು ನನಗೆ ನಗ್ನವಾಗುವಂತೆ ತಿಳಿಸ್ತಾರೆ. ಆದರೆ ನಾನು ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಅನಂತರದಲ್ಲಿ ಒತ್ತಡವನ್ನು ಹಾಕ್ತಾರೆ. ಅನಂತರದಲ್ಲಿ ಅನಿವಾರ್ಯತೆಯಿಂದ ನಾನು ಒಪ್ಪಿಕೊಳ್ಬೇಕಾದಂಥ ಒಂದು ಪರಿಸ್ಥಿತಿಗೆ ಬರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಪ್ರಭಾವಿ ವ್ಯಕ್ತಿ, ಮುಂದೆ ಏನಾದರೂ ಮಾಡ್ತಾರೆ ಅನ್ನುವಂಥ ಒಂದು ಭಯ ಕೂಡ ನನ್ನನ್ನು ಕಾಡ್ತಾ ಇರುತ್ತೆ ಅನ್ನೋದನ್ನು ಕೂಡ ಅವರು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ, ಈಗಾಗಲೇ ಪ್ರೀತಂ ಗೌಡ ಆಗಿರ್ಬೋದು, ಶರತ್ ಆಗಿರ್ಬೋದು, ಹಾಗೆ ಕಿರಣ್ ಆಗಿರ್ಬೋದು, ಇವ್ರ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ. ಕಾರಣ, ಇಲ್ಲಿ ಪ್ರೀತಂ ಗೌಡ ಅವರೇ ಈ ಒಂದು ಫೋಟೋ ವೈರಲ್ಗೆ ಸಂಬಂಧಪಟ್ಟಂತೆ ಅವರು ಫೋಟೋವನ್ನು ವೈರಲ್ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಸಂತ್ರಸ್ತ ಮಹಿಳೆ ಮಾಡ್ತಾ ಇರುವಂಥದ್ದು. ಯಾವಾಗ ಮೊದಲ ಬಾರಿಗೆ ಫೋಟೋ ವೈರಲ್ ಆಗುತ್ತೋ ಆ ಸಂದರ್ಭದಲ್ಲೇ ಆಕೆ ಪ್ರಶ್ನೆಯನ್ನ ಮಾಡ್ತಾಳೆ ಪ್ರಜ್ವಲ್ ರೇವಣ್ಣ ಅವರ ಬಳಿ. ಈಗಾಗಲೇ ಫೋಟೋ ವೈರಲ್ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು, ಇಲ್ಲ, ನಾನು ಸ್ಟೇ ತಂದಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ, ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವರೇ ತಿಳಿಸಿರ್ತಾರೆ. ಹಾಗಾಗಿ ಆಕೆ ದೂರನ್ನು ನೀಡಿರೋದಿಲ್ಲ ಅನ್ನೋದನ್ನು ಕೂಡ ಆಕೆ ದೂರಿನಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯಾವಾಗ ಪ್ರೀತಂ ಗೌಡ ಅವರಿಗೆ ಈ ಎಲ್ಲ ಫೋಟೋಗಳು ವೈರಲ್ ಆಗ್ತಾ ಹೋಗುತ್ತಾ, ಅನಂತರ ಸಾಮಾಜಿಕ ಜಾಲತಾಣದಲ್ಲಿ ಇವರೇ ವೈರಲ್ ಮಾಡಿದರೆ ಇದರಿಂದ ನನ್ನ ಮಾನ ಮರ್ಯಾದೆಗೆ ಧಕ್ಕೆ ಬಂದಿದೆ ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಆಕೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಆ ಒಂದು ದೂರನ್ನು ಆಧರಿಸಿ ಈಗಾಗಲೇ CID ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಪ್ರೀತಂ ಗೌಡ ಅವರಿಗೆ ನೋಟಿಸನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಯಾವ ಉದ್ದೇಶದಿಂದ ನೀವು ಈ ಒಂದು ಫೋಟೋವನ್ನು ವೈರಲ್ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ಅವರು ಸ್ಪಷ್ಟವಾದಂಥ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಒಂದೊಮ್ಮೆ ಅವರೇನಾದರೂ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಡದೇ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಸಂಕಷ್ಟ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಇಲ್ಲಿ ಈಗಾಗಲೇ ಯಾರ್ಯಾರು ವೈರಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ರು. CID ಅಧಿಕಾರಿಗಳು ಕೂಡ ಆ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರು. ಆ ಸಂದರ್ಭದಲ್ಲಿ ಈಗ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಪ್ರೀತಂ ಗೌಡ ಅವರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನ ಆ ಕೇಸ್ ಮೇಲೂ ಕೂಡ ಈಗಾಗಲೇ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದಿದ್ದಾರೆ. ಅದರಲ್ಲೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ವಿಚಾರವನ್ನು ಬಾಯಿ ಬಿಡ್ತಾ ಇಲ್ಲ. ಕಸ್ಟಡಿಯಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ಅನ್ನುವಂಥ ಒಂದು ಉತ್ತರವನ್ನೇ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದ ತನಿಖೆ ಯಾವ ರೀತಿಯಲ್ಲಿ ಸಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇವರೇನಾದ್ರೂ ವಿಡಿಯೋ ವೈರಲ್ ಮಾಡಿದ್ದೇ ಆಗಿದ್ರೆ ಇವರಿಗೂ ಕೂಡ ಕಾನೂನಿನ ಸಂಕಷ್ಟ ಎದುರಾಗುತ್ತೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.